ಅಬ್ಬಾ ಇವತ್ತಿಗೆ ನಮಗೆ ದೊಡ್ಡ ಜ್ಞಾನ ಬಂತು ನೋಡ್ರಿ. ಹೌದು, ಸಿಡಿಲ್ ಅಂದ್ರೆ ಬರೀ ಮಳಿ ಅಲ್ಲ, ಅದು ಆಕಾಶದ ಜವರಾಯ. ಆಹಾ, ಮೋಡ ಬಾಳ್ ಚಂದ ಕೂಡ ಬಂದಾವ್ ನೋಡ್ರಿ. ಮಳಿ ಬಂದ್ರೆ ನಮ್ಮತ್ತಿ ಬೆಳಿ ಬಾಳ ಆತದ. ಇನ್ನೊಂದ್ ಸ್ವಲ್ಪ ಕೆಲಸ ಮುಗಿಸ್ಬಿಡ್ತೀನಿ. ತಡಿ ಶರಣಪ್ಪ ತಡಿ. ಆಕಾಶದಾಗ ಬರೀ ಮಳಿ ಮೋಡ ಇಲ್ಲ, ಸಾಕ್ಷಾತ್ ಯಮನಂತ ಸಿಡಿಲೈತಿ. ಏನರಿ ನೀವು? ಮಳಿ ಬರುವಾಗ ಗಿಡದ ನೆರಳಿಗೆ ನಿಂತ್ರೆ ಮುಗೀತು, ಅದಕ್ಕೇನಂತೆ? ಅದೇ ದೊಡ್ಡ ತಪ್ಪು ಶರಣಪ್ಪ. ಕೇಳಿಲ್ಲಿ, ಸಿಡಿಲು ಹೊಡೆಯುವಾಗ ಒಂಟಿ ಮರದ ಕೆಳಗೆ ನಿಲ್ಲುವುದು ಪ್ರಾಣಕ್ಕೆ ಕುತ್ತು. ಸಿಡಿಲು ಯಾವಾಗಲೂ ಎತ್ತರವಾದ ವಸ್ತುವನ್ನ ಮೊದಲು ಹುಡುಕ್ತದೆ. ತಕ್ಷಣ ಹೊಲ ಬಿಟ್ಟು ಪಕ್ಕದ ಪಕ್ಕಾ ಮನೆ ಅಥವಾ ಕಾಂಕ್ರೀಟ್ ಕಟ್ಟಡದ ಒಳಗೆ ಹೋಗು. ಕುರ್ಪಿ, ಪಿಕಾಸಿ, ಸಲಿಕೆ, ಕುಂಟೆ ಅಂತಹ ಕಬ್ಬಿಣದ ಕೃಷಿ ಉಪಕರಣಗಳನ್ನ ಕೈಯಲ್ಲಿ ಹಿಡಿಬೇಡ್ರಿ ಮತ್ತು ಅವುಗಳಿಂದ ದೂರ ಇರ್ರಿ. ಹೊಲದಾಗ ಟ್ರ್ಯಾಕ್ಟರ್ ಅಥವಾ ಬೇರೆ ಇಂಜಿನ್ ಚಾಲಿದ್ರೆ ತಕ್ಷಣ ಬಂದ್ ಮಾಡ್ರಿ. ಟ್ರ್ಯಾಕ್ಟರ್ ಮೇಲೆ ಕೂರ್ಬೇಡ್ರಿ, ಅದರಿಂದ ದೂರ ಇರ್ರಿ. ಹೊಲದ ಸುತ್ತ ಹಾಕಿರೋ ಮುಳ್ಳು ತಂತಿ ಬೇಲಿ ಅಥವಾ ಕರೆಂಟ್ ಕಂಬಗಳಿಂದ ಬಹಳ ದೂರ ನಿರ್ರಿ. ತಂತಿಯ ಮೂಲಕ ವಿದ್ಯುತ್ ವೇಗವಾಗಿ ಹರಿಯಬಹುದು. ಮಿಂಚು ಬರುವಾಗ ದನಕರುಗಳನ್ನ, ಕುರಿ ಮೇಕೆಗಳನ್ನ ಹೊಲದ ಮರಗಳಿಗೆ ಕಟ್ಟಬೇಡ್ರಿ. ತಕ್ಷಣ ಅವುಗಳನ್ನ ಸುರಕ್ಷಿತವಾದ ಕೊಟ್ಟಿಗೆಗೆ ತಂದು ಕಟ್ಟಾಕ್ರಿ. ದನಕರುಗಳನ್ನ ನೀರು ಕುಡಿಸಲು ನದಿ, ಕೆರೆ ಅಥವಾ ಹಳ್ಳದ ಹತ್ತಿರ ಬಿಡಬೇಡ್ರಿ. ನೀರಿನ ಹತ್ತಿರ ಸಿಡಿಲು ಹೊಡೆಯುವ ಸಾಧ್ಯತೆ ಹೆಚ್ಚಿರ್ತದೆ. ಸಿಡಿಲು ಬಹಳ ಹತ್ರ ಬಂದ್ರೆ ನೆಲದ ಮೇಲೆ ಪೂರ್ತಿ ಮಲಗಬೇಡ್ರಿ. ಅದ್ರ ಬದಲು ಕಾಲಿನ ಹಿಮ್ಮಡಿಗಳನ್ನ ಒಂದಕ್ಕೊಂದು ಮುಟ್ಟಿಸಿ ತಲೆ ತಗ್ಗಿಸಿ ಕುಕ್ಕರ್ಗಾಲ್ ಹಾಕಿ ಕೂರ್ರಿ. ಹೊಲದಾಗ ಎತ್ತರವಾದ ಜಾಗ ಅಥವಾ ಗುಡ್ಡದ ಮೇಲೆ ಇದ್ರೆ ತಕ್ಷಣ ತಗ್ಗು ಪ್ರದೇಶಕ್ಕೆ ಬಂದ್ಬಿಡ್ರಿ. ದಯಮಾಡಿ ಎಲ್ಲಾ ರೈತ ಬಾಂಧವರಿಗೆ ಈ ವಿಷಯ ತಿಳಿಸಿ. ಧನ್ಯವಾದಗಳು.